ಹಾಯ್ ಗೈಸ್, ಒಂದು ವಿಚಿತ್ರ ಕಾಯಿಲೆಯಿಂದ ಸಫರ್ ಆಗ್ತಿರೋ ಚಿತ್ರದ ಹೀರೋಯಿನ್ ಹೊಸ ಮನೆಗೆ ಶಿಫ್ಟ್ ಆಗ್ತಾಳೆ. ಅದೇ ಮನೆಯಲ್ಲೇ ಇದಕ್ಕೂ ಮುಂಚೆ ವಾಸ ಮಾಡ್ತಿದ್ದ ಒಂದು ಹುಡುಗಿ ಮಿಸ್ಟೀರಿಯಸ್ ಆಗಿ ಕಾಣೆ ಆಗಿರ್ತಾಳೆ. ಆ ಹುಡುಗಿಗೆ ಏನಾಯ್ತು, ಈಗ ಅದೇ ಮನೆಗ್ ಬಂದಿರೋ ಹೀರೋಯಿನ್ಗೆ ಏನೆಲ್ಲ ಆಗುತ್ತೆ ಅನ್ನೋದೇ ಪೂರ್ತಿ ಕತೆ. ಚಿತ್ರದ ಹೆಸರು ಫೋಬಿಯಾ. 2016ರಲ್ಲಿ ತೆರೆ ಕಂಡಿದ್ದ ಹಿಂದಿ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಪೇಂಟಿಂಗ್ ತೋರಿಸ್ತಾರೆ. ಅದನ್ನ ಬಿಡಿಸಿರೋದು ಮೆಹಕ್ ಅನ್ನುವ ಹುಡುಗಿ. ಇವಳ ಚಿತ್ರದ ಹೀರೋಯಿನ್. ಮೆಹಕ್ ದೊಡ್ಡ ಆರ್ಟಿಸ್ಟ್. ಅವಳ ಪೇಂಟಿಂಗ್ ಗಳಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಫ್ರೆಂಡ್ಸ್ ಜೊತೆಲಿ ಹ್ಯಾಪಿಯಾಗಿ ಮಾತಾಡ್ತಾ ಇದ್ದಾಳೆ. ಇವಳು ಕ್ಲೋಸ್ ಫ್ರೆಂಡ್ ಹೆಸರು ಶಾನ್. ಹೀಗೆ ಮಾತಾಡ್ತಾ ಒಂದು ಟ್ಯಾಕ್ಸಿ ನಿಂತಿರೋದ್ನ ನೋಡ್ತಾಳೆ. ಟ್ಯಾಕ್ಸಿ ಒಳಗಿಂದ ಹೊಗೆ ಬರ್ತಿದೆ. ಇವಳಿಗೆ ಸ್ವಲ್ಪ ಭಯ ಆಗುತ್ತೆ. ಕಟ್ ಮಾಡಿದ್ರೆ ಮೆಹಕ್ ಶಾನ್ ಜೊತೆ ಟ್ಯಾಕ್ಸಿನಲ್ಲಿ ಹೋಗ್ತಾ ಇದ್ದಾಳೆ. ಅವನ್ ಮನೆ ಹತ್ರ ಬಂದಾಗ ಬಾ ನಮ್ಮನೆಗೆ ಹೋಗೋಣ ಅಂತ. ಆದ್ರೆ ಇವಳು ಹೋಗೋದಕ್ ರೆಡಿ ಇಲ್ಲ. ಸೊ ಶಾನ್ ಬಾಯ್ ಹೇಳಿ ಅಲ್ಲಿಂದ ಹೋಗ್ತಾನೆ. ಮೆಹಕ್ ಅವ್ರ ಮನೆ ಸ್ವಲ್ಪ ದೂರದಲ್ಲಿದೆ. ಟ್ಯಾಕ್ಸಿನಲ್ಲಿ ಹೋಗ್ತಾ ಇರುವಾಗ ನಿದ್ದೆಗ್ ಜಾರ್ ಬಿಡ್ತಾಳೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಟ್ಯಾಕ್ಸಿ ಡ್ರೈವರ್ ಯಾರು ಓಡಾಡದೇ ಇರೋ ಜಾಗದಲ್ಲಿ ಟ್ಯಾಕ್ಸಿ ನಿಲ್ಸಿ ಅವಳ ಮೇಲೆ ಅತ್ಯಾಚಾರ ಮಾಡೋದಕ್ ಟ್ರೈ ಮಾಡ್ತಾನೆ. ಕಟ್ ಮಾಡಿದ್ರೆ ಮೆಹಕ್ ರೋಡ್ ನಲ್ಲಿ ಬಿದ್ದಿದ್ದಾಳೆ. ಇವಳು ರೋಡಲ್ಲಿ ಬಿದ್ದಿರೋದ್ ನೋಡಿ ಹೆಲ್ಪ್ ಮಾಡೋಕೆ ತುಂಬಾ ಜನ ಬರ್ತಾರೆ. ತುಂಬಾ ಜನ ಇರೋದ್ ನೋಡಿ ಇವಳು ಕಿರ್ಚ್ಕೋತಾ ಇದ್ದಾಳೆ. ಈ ಘಟನೆ ಆದ್ಮೇಲೆ ಇವಳಿಗೆ ಅಗೋರೋಫೋಬಿಯಾ ಅನ್ನೋ ಕಾಯಿಲೆ ಬಂದಿದೆ. ಈ ಕಾಯಿಲೆ ಲಕ್ಷಣಗಳೇನಂದ್ರೆ ತುಂಬಾ ಜನ ಇದ್ರೆ ಭಯ, ಈ ರೂಮ್ ಬಿಟ್ಟು ಹೊರಗಡೆ ಹೋದ್ರೆ ಅಪಾಯ ಆಗುತ್ತೇನೋ ಅನ್ಕೊಂಡು ರೂಮ್ ಒಳಗಡೆನೆ ಇರ್ತಾರೆ. ಸೊ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ. ಇವಳಿಗೆ ಶಾನ್ ಬಿಟ್ರೆ ಅನುಷಾ ಅನ್ನುವ ಫ್ರೆಂಡ್ ಇದ್ದಾಳೆ. ಅವರಿಬ್ರೆ ಮೆಹಕ್ ನ ನೋಡ್ಕೋತಾ ಇರೋದು. ಡಾಕ್ಟರ್ ಇವಳಿಗೆ VR ಥೆರಪಿ ಮಾಡ್ತಾರೆ. ಯಾಕಂದ್ರೆ ತುಂಬಾ ಜನ ಇರೋ ಕಡೆ ಓಡಾಡೋಕೆ ಇವಳು ಹೆದರ್ತಾ ಇರೋದ್ರಿಂದ ಈ VR ಥೆರಪಿ ಮೂಲಕ ತುಂಬಾ ಜನ ಇರೋ ಕಡೆ ಶಾಪಿಂಗ್ ಮಾಡೋ ತರ ವರ್ಚುವಲ್ ರಿಯಾಲಿಟಿನ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಅಲ್ಲೂ ಜನ ಇರೋದ್ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಈಗ ಶಾನ್ ಮತ್ತೆ ಅನುಷಾ ಹೇಳ್ತಾರೆ, ನೀನ್ ಇದೇ ರೂಮ್ ನಲ್ಲೇ ತುಂಬಾ ತಿಂಗಳಿಂದ ಇದ್ದೀಯಾ. ಒಂದೇ ರೂಮ್ ಅಲ್ಲಿ ಇದ್ರೆ ಕಾಯಿಲೆ ಕಡಿಮೆ ಆಗಲ್ಲ. ಲೊಕೇಶನ್ ಚೇಂಜ್ ಮಾಡಿದ್ರೆ ಕ್ಯೂರ್ ಆಗೋ ಸಾಧ್ಯತೆ ಇದೆ ಅಂತ. ಮೆಹಕ್ ನ ಶಾನ್ ಹೊಸ ಫ್ಲಾಟ್ ಗೆ ಕರ್ಕೊಂಡ್ ಬರ್ತಾನೆ. ಇವಳೊಬ್ಳೆ ಇರುವಾಗ ಪಕ್ಕದ ಮನೇಲಿರೋ ಮನು ಇವಳನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾನೆ. ಜಿಯಾ ಬಂದ್ಬಿಟ್ಟ ಅನ್ಕೊಂಡು ಹತ್ರ ಬರ್ತಾನೆ. ಇವನ್ನ ನೋಡಿ ಮೆಹಕ್ ಕಿರ್ಚಾಡ್ತಾ ಇದ್ದಾಳೆ. ಅಷ್ಟ್ರಲ್ಲಿ ಶಾನ್ ಅಲ್ಲಿಗ್ ಬಂದು ಸಮಾಧಾನ ಮಾಡ್ತಾನೆ. ಈ ಕಾಯಿಲೆ ಇನ್ನೊಂದು ಲಕ್ಷಣ ಏನಂದ್ರೆ ಸ್ಟ್ರೇಂಜರ್ಸ್ ನ ಕಂಡ್ರೆ ಹೆದ್ರೋದು. ಮನುಗೆ ಇವಳಿಗಿರೋ ಕಾಯಿಲೆ ಬಗ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೇನೆ ಗಾಬರಿ ಆಗ್ತಾನೆ. ಇವಳು ಶಾನ್ ಬಿಟ್ರೆ ಅನುಷಾ ಹಾಗೇನೆ ಡಾಕ್ಟರ್ ಜೊತೆ ಮಾತ್ರ ಕ್ಲೋಸ್ ಆಗಿರ್ತಾಳೆ. ಮನು ಹೇಳ್ತಾನೆ, ನಾನು ಜಿಯಾ ವಾಪಸ್ ಬಂದ್ಲು ಅನ್ಕೊಂಡೆ, ಅವಳು ನನ್ ಫ್ರೆಂಡ್, ಸಾರಿ ಡೋರ್ ಓಪನ್ ಆಗಿದ್ರಿಂದ ಒಳಗಡೆ ಬಂದ್ಬಿಟ್ಟೆ ಅಂತ. ಆ ಮನು ಹೊರಗಡೆ ಹೋಗಿ ವಿಚಿತ್ರವಾಗಿ ನಗ್ತಾ ಇದ್ದಾನೆ. ಈಗ ಶಾನ್ ಹೇಳ್ತಾನೆ, ನೀನೊಬ್ಳೆ ಈ ಪ್ರಾಬ್ಲಮ್ ನ ಫೇಸ್ ಮಾಡಬಹುದು, ನಿನ್ನಿಂದ ಆಗುತ್ತೆ ಅಂತ. ಹಾಗೇನೆ ಇನ್ನೊಂದು ವಿಷಯನೂ ಹೇಳ್ತಾನೆ. ಈ ರೂಮ್ ಅಲ್ಲಿ ಇದಕ್ಕೂ ಮುಂಚೆ ಜಿಯಾ ಅನ್ನುವ ಹುಡುಗಿ ಇದ್ಲಂತೆ. ಆದ್ರೆ ಒಂದಿನ ಮಿಸ್ಟೀರಿಯಸ್ ಆಗಿ ಕಾಣೆ ಆಗಿದ್ದಾಳೆ. ಕೊಟ್ಟಿರೋ ಡೆಪಾಸಿಟ್ ನ ತಗೊಳೋದಕ್ಕೂ ಬಂದಿಲ್ಲ. ಅವಳು ಕಾಣೆಯಾಗಿ ತುಂಬಾ ತಿಂಗಳಾಗಿರೋದ್ರಿಂದ ಮತ್ತೆ ಬರಲ್ಲ ಅನ್ಸುತ್ತೆ. ನೀನಿಲ್ಲಿ ಆರಾಮಾಗಿರು, ನಿನ್ಗೆ ಬೇಕಾದ ವಸ್ತುಗಳನ್ನ ನಾನೇ ತಂದು ಕೊಡ್ತೀನಿ. ನೀನು ಆದಷ್ಟು ಬೇಗ ಹುಷಾರಾಗು. ಅಲ್ಲಿ ತನಕ ಫ್ರೀ ಇರುವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ. ಒಬ್ಳೆ ಇರುವಾಗ ಕಸನ ತಗೊಂಡೋಗಿ ಡಸ್ಟ್ಬಿನ್ ಗೆ ಹಾಕೋದಕ್ಕೂ ಇವಳಿಗೆ ಭಯ ಆಗ್ತಿದೆ. ಎಲ್ಲಿ ಯಾರಾದ್ರೂ ಬಂದ್ಬಿಡ್ತಾರೋ ಅಂತ. ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಈ ಕಾಯಿಲೆ ಇರೋರು ತುಂಬಾ ಜನ ಇರೋ ಕಡೆ ಹೋಗಲ್ಲ. ಸ್ಟ್ರೇಂಜರ್ಸ್ ನ ಕಂಡ್ರೆ ಹೆದರ್ತಾರೆ. ಈಗ ಕಸ ಹಾಕೋದಕ್ಕೆ ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಪಕ್ಕದ ಮನೆಯಲ್ಲಿ ನಿಕ್ಕಿ ಅನ್ನುವ ಹುಡುಗಿ ಇದ್ದಾಳೆ. ಮೆಹಕ್ ವಿಂಡೋ ಇಂದ ನೋಡಿದಾಗ ಗುಲಾಂಟಿ ಅನ್ನುವ ಲೇಡಿ ಒಬ್ರೇ ಮಾತಾಡ್ತಾ ಇದ್ದಾರೆ. ಹಾಗೇನೆ ಒಂದ್ ನಾಯಿ ಬೊಗಳ್ತಾ ಇದೆ. ಆದ್ರೆ ಅಲ್ಲಿ ಯಾರು ಇಲ್ಲ. ಇವಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಜಿಯಾ ಬಟ್ಟೆ ಎಲ್ಲ ಇಲ್ಲೇ ಇದೆ. ಹಾಗೇನೆ ಅವಳು ಬರಿತಾ ಇದ್ದ ಡೈರಿ ಜೊತೆಗೆ ಒಂದು ಫೋಟೋನು ಸಿಗುತ್ತೆ. ಆ ಡೈರಿನ ಓದೋಕ್ ಶುರು ಮಾಡ್ತಾಳೆ. ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರಿಂದ ಇವಳಿಗೆ ಭಯ ಆಗ್ತಿದೆ. ಇನ್ನು ಪಕ್ಕದ ಮನೇಲಿರೋ ಮನು ಯಾವಾಗ್ಲೂ ಕ್ರೀಪಿಯಾಗಿ ನಗ್ತಾ ಇರ್ತಾನೆ. ಆ ಶಬ್ದ ಕೇಳಿ ಇವಳಿಗೆ ತುಂಬಾನೇ ಭಯ ಆಗುತ್ತೆ. ಶಾನ್ ಟೈಮ್ ಸಿಕ್ದಾಗ್ಲೆಲ್ಲ ಬಂದು ಇವಳನ್ನ ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಡ್ಯಾನ್ಸ್ ಮಾಡ್ತಾ ಹೇಗಾದ್ರೂ ಇವಳನ್ನ ರೂಮ್ ಇಂದ ಹೊರಗಡೆ ಕರ್ಸೋ ಪ್ರಯತ್ನ ಮಾಡ್ತಾನೆ. ಇವನ್ ಉದ್ದೇಶ ಏನಂದ್ರೆ ಈ ಕಾಯಿಲೆಯಿಂದ ಇವಳನ್ನ ಹೇಗಾದ್ರೂ ಬಚಾವ್ ಮಾಡ್ಬೇಕು ಅಂತ. ಕೊನೆಗೂ ಹೇಗೋ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅವಳು ತುಂಬಾ ಹೆದರ್ತಾ ಇದ್ದಾಳೆ. ಅಷ್ಟ್ರಲ್ಲಿ ಯಾರೋ ಬಂದಿದ್ರಿಂದ ಹೆದ್ರಿ ಮನೆ ಒಳಗಡೆ ಓಡ್ ಬರ್ತಾಳೆ. ಈಗ ಶಾನ್ ಹೇಳ್ತಾನೆ, ತುಂಬಾ ಜನ ಫೇಮಸ್ ವ್ಯಕ್ತಿಗಳಿಗೂ ಈ ಅಗೋರೋಫೋಬಿಯಾ ಅನ್ನೋ ಕಾಯಿಲೆ ಇದೆ. ಆದ್ರೆ ಅವರೆಲ್ಲ ನಮ್ಮಿಂದ ಹೊರಗಡೆ ಹೋಗೋದಕ್ಕಾಗಲ್ಲ ಅನ್ನೋ ಕಾರಣ ಇಟ್ಕೊಂಡು ಸೈಲೆಂಟ್ ಆಗಿ ಇರ್ಲಿಲ್ಲ. ಮನೇಲಿ ಇದ್ಕೊಂಡೆ ಕೆಲವು ಕೆಲಸಗಳನ್ನ ಮಾಡಿ ಫೇಮಸ್ ಆಗಿದ್ದಾರೆ. ಇದೇ ತರ ಒಬ್ರು ಲೇಡಿ ಕುಕಿಂಗ್ ಮಾಡಿ ಈಗ ತುಂಬಾ ಫೇಮಸ್. ಅದೇ ತರ ನೀನ್ ಕೂಡ ಟ್ರೈ ಮಾಡು. ನೀನ್ ಮಾಡೋ ಆರ್ಟ್ ವರ್ಕ್ ಗೆ ಬೇಕಾದ ಎಲ್ಲಾ ಥಿಂಗ್ಸ್ ಗಳನ್ನ ತಂದಿಟ್ಟಿದ್ದೀನಿ.
ಆದ್ರೆ ಇವಳು ಒಪ್ಪಲ್ಲ. ಇಬ್ಬರ ನಡುವೆ ಇದೇ ವಿಷಯದಲ್ಲಿ ಜಗಳ ಆಗಿ ಅವನು ಅಲ್ಲಿಂದ ಹೋಗ್ತಾನೆ. ಅಷ್ಟ್ರಲ್ಲಿ ಇವಳು ಸಾರಿ ಕೇಳಿ, ಕಸ ಇದೆ ಅದನ್ನ ಡಸ್ಟ್ ಬಿನ್ ಗೆ ಹಾಕ್ತೀಯಾ? ಏನು ಕಸ ಹಾಕ್ಬೇಕಾ? ಇದಕ್ಕೆ ಮಾತ್ರ ನಾನ್ ಬೇಕು ಅಲ್ವಾ? ಆದ್ರೆ ಹೇಳಿದ ಮಾತನ್ನ ಮಾತ್ರ ಕೇಳಲ್ಲ ನೀನು. ಮತ್ತೆ ಜಗಳ ಆಗಿ ಡೋರ್ ಕ್ಲೋಸ್ ಮಾಡ್ತಾಳೆ. ಮತ್ತೆ ಕಾಲಿಂಗ್ ಬೆಲ್ ಶಬ್ದ ಕೇಳಿಸುತ್ತೆ. ಅವನೇ ಮತ್ತೆ ಬಂದ ಅನ್ಕೊಂಡು ಡೋರ್ ಓಪನ್ ಮಾಡ್ತಾಳೆ. ನೋಡಿದ್ರೆ ಬಂದಿರೋದು ಪಕ್ಕದ ಮನೆ ಆಂಟಿ. ಅವ್ರ ಬೆಕ್ ಕಾಣ್ತಾ ಇಲ್ವಂತೆ. ಇವಳು ಭಯದಲ್ಲಿ ಡೋರ್ ಕ್ಲೋಸ್ ಮಾಡ್ತಾಳೆ. ಇವಳ ಮುಖನ ಮನು ಬಿಟ್ರೆ ಬೇರೆ ಯಾರು ನೋಡಿಲ್ಲ. ಅದಕ್ಕೆ ಆ ಲೇಡಿ ಯಾರ್ ನೀನು ಅಂತ ಕೇಳ್ತಾರೆ. ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ನಿಮ್ ಬೆಕ್ಕಿಲ್ಲಿ ಇಲ್ಲ ಅಂತ ಹೇಳ್ತಾಳೆ. ಹೊರಗಡೆ ಇರೋ ಆಂಟಿ ನೀನ್ ವಾಪಸ್ ಬಂದ್ರೆ ಕೊಂದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಡೋರ್ ಬೆಲ್ ಕ್ಯಾಮೆರಾ ಮೂಲಕ ನೋಡಿದಾಗ ಆ ಲೇಡಿ ಇವಳನ್ನೇ ನೋಡ್ತಾ ಇದ್ದಾರೆ. ಇವಳಿಗೆ ತುಂಬಾ ಭಯ ಆಗುತ್ತೆ. ರಾತ್ರಿ ಸಡನ್ಲಿ ಒಂದು ವಿಷನ್ ಕಾಣಿಸುತ್ತೆ. ಒಂದು ಟ್ಯಾಕ್ಸಿ ಒಳಗಡೆ ತುಂಬಾ ಜನ ಡ್ರೈವರ್ಸ್ ಹತ್ಕೋತಾ ಇದ್ದಾರೆ. ಅಷ್ಟರಲ್ಲಿ ಎಚ್ಚರಿಕೆ ಆಗುತ್ತೆ. ನೀರ್ ಕುಡಿಯಕ್ಕೆ ಫ್ರಿಡ್ಜ್ ಓಪನ್ ಮಾಡಿದಾಗ ಶಾಕಿಂಗ್ಲಿ ಅಲ್ಲೊಂದು ಕಟ್ಟಾಗಿರೋ ಬೆರಳಿದೆ. ಹೆದ್ರಿ ಕಿರ್ಚ್ ಬಿಡ್ತಾಳೆ. ಗಾಬ್ರಿನಲ್ಲಿ ಬೆರಳಿದ್ದ ಐಸ್ ಟ್ರೇನ ಕೆಳಗಡೆ ಬೀಳ್ಸಿದ್ರಿಂದ ಕಟ್ಟಾಗಿದ್ದ ಬೆರಳು ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಸೊಂಟಕ್ ಬಟ್ಟೆ ಕಟ್ಕೊಂಡು ಕಸನ ಡಸ್ಟ್ ಬಿನ್ ಗೆ ಹಾಕೋದಕ್ಕೆ ನಿಧಾನಕ್ಕೆ ಹೋಗ್ತಾ ಇರುವಾಗ ಅಷ್ಟ್ರಲ್ಲಿ ಯಾರೋ ಬರ್ತಿರೋ ಶಬ್ದ ಕೇಳಿ ಕಸ ತುಂಬಿದ್ದ ಬ್ಯಾಗ್ ನ ಅಲ್ಲೇ ಬಿಸಾಡಿ ಓಡ್ ಬರ್ತಾಳೆ. ಬಂದಿರೋದು ನಿಕ್ಕಿ. ಇವಳ ನಡವಳಿಕೆ ನೋಡಿ ನಿಕ್ಕಿಗೆ ಆಶ್ಚರ್ಯ ಆಗುತ್ತೆ. ಇವಳೇನ್ ಹುಚ್ಚಿನಾ ಅಂತ. ಒಳಗಡೆ ಬಂದು ಸಾರಿ ಕೇಳ್ತಾಳೆ. ಇವಳಿಗಿರೋ ಸಮಸ್ಯೆ ಬಗ್ಗೆ ಅವಳ ಹತ್ರ ಹೇಳೋದಕ್ಕಾಗ್ತಿಲ್ಲ. ನಿಕ್ಕಿ ಇವಳು ಬಿಸಾಡಿದ್ದ ಕಸದ ಬ್ಯಾಗ್ ನ ಡಸ್ಟ್ ಬಿನ್ ಗೆ ಹಾಕ್ತಾಳೆ. ಇದನ್ ನೋಡಿ ಮೆಹಕ್ ಥ್ಯಾಂಕ್ಸ್ ಹೇಳ್ತಾಳೆ. ಆಮೇಲೆ ಶಾನ್ಗೆ ಕಾಲ್ ಮಾಡಿ ಸಾರಿ ಕೇಳ್ತಾಳೆ. ರಾತ್ರಿ ಜಿಯಾ ಬರ್ದಿದ್ದ ಡೈರಿ ಓದ್ತಾ ಇರುವಾಗ ಒಂದು ಬೆಕ್ಕಿರೋದ್ನ ನೋಡ್ತಾಳೆ. ಇದೇ ಬೆಕ್ನ ಹುಡ್ಕೊಂಡು ಪಕ್ಕದ ಮನೆ ಆಂಟಿ ಬಂದಿದ್ರು ಅನ್ಸುತ್ತೆ. ಈ ಕಾಯಿಲೆ ಇರೋರ್ಗೆ ಇನ್ನೊಂದು ಸಮಸ್ಯೆ ಏನಂದ್ರೆ ವಸ್ತು ಆಗಿರ್ಲಿ ಪ್ರಾಣಿ ಆಗಿರ್ಲಿ ಕಣ್ಮುಂದೆ ಕಾಣ್ತಿರೋದು ನಿಜಾನ ಸುಳ್ಳ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಶಾನ್ಗೆ ಕಾಲ್ ಮಾಡಿ ಬೆಕ್ ನಿಜವಾಗ್ಲೂ ಇದೆಯಾ ಇಲ್ವಾ ಅನ್ನೋ ಡೌಟ್ ಇದೆ, ನಾನ್ ಅದನ್ನ ಓಡಿಸ್ತೀನಿ, ಆಗ ನಿನ್ಗೆ ಶಬ್ದ ಕೇಳಿದ್ರೆ ನಿಜವಾಗ್ಲೂ ಇದೆ ಅಂತ ಅರ್ಥ. ಶಾನ್ ಕೂಡ ಒಪ್ಕೋತಾನೆ. ಸೊ ಬೆಕ್ಕಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದನ್ನ ಓಡಿಸೋದಕ್ಕೆ ಮಂಚದ ಅಡಿಗೆ ಹೋಗ್ತಾಳೆ. ಆಗ ಯಾರೋ ಒಳಗಡೆ ಬರ್ತಾರೆ. ಇದ್ರಿಂದ ಅವಳಿಗೆ ಶಾಕ್ ಆಗುತ್ತೆ. ಅವನ್ ಕಾಲೆಲ್ಲ ರಕ್ತ ಆಗಿದೆ. ಭಯದಲ್ಲಿ ಕಿರ್ಚಾಡ್ತಾ ಆ ರೂಮಿಂದ ಹೊರಗಡೆ ಓಡ್ ಬಂದು ಡೋರ್ನ ಲಾಕ್ ಮಾಡ್ತಾಳೆ. ಇವಳು ಡೋರ್ ಲಾಕ್ ಮಾಡಿರೋದ್ರಿಂದ ಒಳಗಡೆ ಸಿಗಾಕೊಂಡಿರೋ ವ್ಯಕ್ತಿ ಡೋರ್ನ ತಟ್ತಾ ಇದ್ದಾನೆ. ಹೆದ್ರಿ ಬೇರೆ ದಾರಿ ಇಲ್ದೆ ಭಯ ಇದ್ರೂನು ರೂಮಿಂದ ಹೊರಗಡೆ ಬರ್ತಾಳೆ. ಪಕ್ಕದಲ್ಲಿ ನಿಕ್ಕಿ ಕೂತ್ಕೊಂಡಿದ್ದಾಳೆ. ಈಗ ನಿಕ್ಕಿನ್ ನೋಡಿ ಹೆದ್ರಿ ಮತ್ತೆ ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೋತಾಳೆ. ನಿಕ್ಕಿ ಸ್ವಲ್ಪ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರೋದ್ರಿಂದ ಹೇಗಾದ್ರೂ ಇವಳನ್ನ ಮನೆ ಒಳಗಡೆ ಕರ್ಸ್ಕೊಂಡು ಒಳಗಡೆ ಬಂದಿರೋ ಸ್ಟ್ರೇಂಜರ್ ನಿಜವಾಗ್ಲೂ ಇದ್ದಾನ ಇಲ್ವಾ ತಿಳ್ಕೋಬೇಕು. ಇನ್ ಕೇಸ್ ಇದ್ರೆ ನಿಕ್ಕಿ ಖಂಡಿತ ರಿಯಾಕ್ಟ್ ಮಾಡ್ತಾಳೆ. ಹೇಗೂ ಇವಳು ಪೇರೆಂಟ್ಸ್ ಇನ್ನು ಬರ್ದೇ ಇರೋದ್ರಿಂದ ಹೊರಗಡೆ ವೇಟ್ ಮಾಡ್ತಾ ಇದ್ಲು. ಸೊ ಒಳಗಡೆ ಬಾ ಅಂತ ಕರೀತಾಳೆ. ಫಸ್ಟ್ ಇವಳು ಒಪ್ಪಲ್ಲ. ನಾನು ಇಲ್ಲೇ ಇರ್ತೀನಿ ಪರವಾಗಿಲ್ಲ ಅಂತಾಳೆ. ಯಾರೋ ಬೆಡ್ರೂಮ್ ಒಳಗಡೆ ನುಗ್ಬಿಟ್ಟ ಅಂದ್ರೆ ಖಂಡಿತ ಇವಳು ಒಳಗಡೆ ಬರಲ್ಲ. ಸೊ ಯಾವ್ದೋ ಬೆಕ್ ನುಗ್ಗಿದೆ, ನನಗೆ ಬೆಕ್ ಅಂದ್ರೆ ಭಯ, ಅದನ್ನ ಹೊರಗಡೆ ಕಳ್ಸೋದಕ್ಕೆ ಹೆಲ್ಪ್ ಮಾಡು ಅಂತ. ಏನು ಬೆಕ್ಕಂದ್ರೆ ನಿನ್ಗೆ ಭಯನಾ? ಸೊ ನಿಕ್ಕಿ ಒಳಗಡೆ ಬರ್ತಾಳೆ. ಬ್ಲಾಕ್ ಕ್ಯಾಟ್ ವಿತ್ ಎಲ್ಲೋ ಐಸ್ ಅಲ್ವಾ? ಹೌದು ಅಂತ ಹೇಳಿ ಆ ಸ್ಟ್ರೇಂಜರ್ ನುಗ್ಗಿದ್ದ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ನಿಕ್ಕಿ ಹೇಳ್ತಿರೋ ಪ್ರಕಾರ ಅದು ಪಕ್ಕದ ಮನೇಲಿ ಇರೋ ಗುಲಾಂಟಿಯವ್ರ ಬೆಕ್ಕಂತೆ. ಒಳಗಡೆ ಹೋಗಿ ನಿಕ್ಕಿ ಜೋರಾಗಿ ಕಿರ್ಚ್ಕೊಂಡು ಓಡ್ ಬರ್ತಾಳೆ. ಯಾಕಂದ್ರೆ ಒಳಗಡೆ ಸ್ಪೈಡರ್ ಇದೆಯಂತೆ. ನಿಕ್ಕಿಗೆ ಸ್ಪೈಡರ್ ಅಂದ್ರೆ ಭಯ. ಆದ್ರೆ ಇವಳೇನ್ ಅನ್ಕೊಂಡ್ಲು, ನಿಕ್ಕಿ ಆ ಸ್ಟ್ರೇಂಜರ್ ನ ನೋಡಿನೇ ಓಡ್ ಬಂದಿರ್ಬೋದು ಅಂತ. ಒಳಗಡೆ ಹೋದಾಗ ಅಲ್ಲಿ ಯಾರು ಇರಲ್ಲ. ಇವಳಿಗೆ ಅನ್ನಿಸ್ತಾ ಇದೆ ಈ ಮನೇಲಿ ದೆವ್ವ ಇದೆಯೇನೋ ಅಂತ. ಹಾಗೇನೆ ಮೆಹಕ್ ಇವಳಿಗಿರೋ ಅಗೋರೋಫೋಬಿಯಾ ಬಗ್ಗೆ ಹೇಳಿ ನಿಕ್ಕಿ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋತಾಳೆ. ನಿಕ್ಕಿ ಹೇಳ್ತಿರೋ ಪ್ರಕಾರ ಪಕ್ಕದ ಮನೇಲಿರೋ ಮನು ಯಾವಾಗ್ಲೂ ವಿಚಿತ್ರವಾಗಿ ನಗ್ತಾ ಇರ್ತಾರಂತೆ. ಅದಿರ್ಲಿ ಮನೇಲಿ ಜಿಯಾ ಅಂತ ಯಾರೋ ಇದ್ಲಂತೆ. ಹೌದು, ಮನು ಜೊತೆ ಕ್ಲೋಸ್ ಆಗಿರ್ತಿದ್ಲು. ಯಾವಾಗ್ಲೂ ಕಿರ್ಚಾಡೋ ಶಬ್ದ ಕೇಳ್ತಾ ಇತ್ತು. ಅದಿರ್ಲಿ ಅವಳು ಹೇಗೆ ಸಡನ್ ಆಗಿ ಕಾಣೆ ಆಗ್ಬಿಟ್ಲು. ಅಷ್ಟ್ರಲ್ಲಿ ನಿಕ್ಕಿಗೆ ಅವ್ರ ತಂದೆ ಕಾಲ್ ಮಾಡಿದ್ರಿಂದ ಇನ್ನೊಂದ್ ದಿನ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮನು ಮನೆಯಿಂದ ಏನೋ ಶಬ್ದ ಕೇಳ್ತಿದೆ. ನೋಡಿದ್ರೆ ಮನು ಅವ್ರ ಮನೆ ಗೋಡೆನ ಡ್ರಿಲ್ ಮಾಡಿದ್ರಿಂದ ಡ್ರಿಲ್ ಬಿಟ್ ಇವ್ರ ಮನೆ ಗೋಡೆ ಸೀಳ್ಕೊಂಡು ಬಂದಿದೆ. ಜಸ್ಟ್ ಮಿಸ್, ಸ್ವಲ್ಪ ಯಾಮಾರ್ ಇದ್ರೂನು ಇವಳು ಕಣ್ಣೆ ಹೋಗ್ತಿತ್ತು. ಕಣ್ಣಿಗ್ ಧೂಳ್ ಬಿದ್ದಿದ್ರಿಂದ ಕಿರ್ಚಾಡ್ತಾ ಇದ್ದಾಳೆ. ಅವನಿಗೂ ಗೊತ್ತಾಗುತ್ತೆ. ಅದಕ್ಕೆ ಸಾರಿ ಕೇಳ್ತಾನೆ. ಇಟ್ಸ್ ಓಕೆ ಪರವಾಗಿಲ್ಲ, ನೀವ್ ಇಲ್ಲಿಗ್ ಬರ್ಬೇಡಿ ಅಂತ. ಮನು ಹೇಳ್ತಾನೆ ವಾಲ್ ರಿಪೇರಿ ಮಾಡ್ಕೊಡ್ಲಾ? ಅದಕ್ಕೆ ಇವಳು ಬೇಡ ಅಂತ ಹೇಳ್ತಾಳೆ. ಗೋಡೆ ಮೇಲೆ ಹೋಲ್ ಆಗಿರೋದ್ರಿಂದ ಇವಳು ಅದ್ರ ಮೂಲಕ ಮನುನ ನೋಡ್ದಾಗ ಅವನು ಕೂಡ ಈ ಕಡೆ ನೋಡ್ತಾ ಇದ್ದಾನೆ. ಇದ್ರಿಂದ ಇವಳಿಗೆ ತುಂಬಾ ಭಯ ಆಗುತ್ತೆ. ಆಗಿರೋ ಹೋಲ್ಗೆ ಟೇಪ್ ಅಂಟಿಸಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಡೈರಿನಲ್ಲಿ ಜಿಯಾ ಬರ್ದಿರೋ ಪ್ರಕಾರ ಸಮ್ಟೈಮ್ಸ್ ಮನುಗೆ ತುಂಬಾ ಕೋಪ ಬಂದು ವೈಲೆಂಟ್ ಆಗಿ ನಡ್ಕೋತಾ ಇದ್ನಂತೆ. ಅವನಿಗೆ ಮಗು ಬೇಕಿತ್ತು, ಆದ್ರೆ ಇವಳಿಗೆ ಇಷ್ಟ ಇರ್ಲಿಲ್ಲ. ಈ ವಿಷಯದಲ್ಲಿ ಗಲಾಟೆ ಆಗಿ ಮನು ಜಿಯಾಗೆ ಹೊಡೆದ್ಬಿಟ್ಟ ಅಂತ. ಸೊ ಹಾಗಾದ್ರೆ ಮನು ಜಿಯಾ ಮದ್ವೆ ಆಗಿದ್ರು ಅನ್ನೋದು ಕನ್ಫರ್ಮ್ ಆಗುತ್ತೆ. ಜಿಯಾಗ್ ಏನಾಯ್ತು ಅನ್ನೋದೇ ದೊಡ್ಡ ಮಿಸ್ಟ್ರಿ.
ಅವರಿಬ್ರು ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಮನು ಜಿಯಾಗೆ ಹಾಕಿದ್ದ ರಿಂಗ್ ಕೂಡ ಇದೇ ಮನೇಲೆ ಇದೆ. ಸೊ ಇವಳಿಗೆ ಮನು ಮೇಲೆನೆ ಡೌಟ್ ಶುರುವಾಗುತ್ತೆ. ಏನೋ ಶಬ್ದ ಕೇಳಿ ಹಾಲ್ಗೆ ಬಂದಾಗ ಅಲ್ಲಿ ಜಿಯಾ ತರನೇ ಯಾರೋ ಇರೋದ್ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಒಂದ್ ಸೀನ್ ಅಲ್ಲಿ ಇವಳು ಜಿಯಾ ಯೂಸ್ ಮಾಡ್ತಿದ್ದ ಯೂನಿಫಾರ್ಮ್ ನ ನೋಡಿರ್ತಾಳೆ. ಸೇಮ್ ಯೂನಿಫಾರ್ಮ್ ಹಾಕೊಂಡು ಜಿಯಾ ಇರೋದ್ನ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಆದ್ರೆ ಈಗ ಅಲ್ಲಿ ಯಾರು ಇರಲ್ಲ. ಸಡನ್ ಆಗಿ ಯಾರೋ ಓಡ್ ಬಂದಂಗೆ ಫೀಲ್ ಆಗಿದ್ರಿಂದ ಹೆದ್ರಿ ಬೇರೆ ರೂಮ್ಗೆ ಬಂದು ಡೋರ್ ಲಾಕ್ ಮಾಡ್ಕೋತಾಳೆ. ಇವಳು ಬಂದಿರೋದು ಬಾತ್ರೂಮ್ಗೆ. ಅಲ್ಲೇನೋ ಶಬ್ದ ಕೇಳ್ತಿದೆ. ಬಾತ್ ಟಬ್ ಅಲ್ಲಿ ಯಾರೋ ಒದ್ದಾಡ್ತಾ ಇದ್ದಾರೆ. ಇದ್ರಿಂದ ಮೆಹಕ್ ಕಿರ್ಚು ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಶಾನ್ ಬರ್ತಾನೆ. ಮೆಹಕ್ ಎಲ್ಲೂ ಕಾಣಿಸ್ತಾ ಇಲ್ಲ. ಡೌಟ್ ಬಂದು ಅವಳ ನಂಬರ್ಗೆ ಕಾಲ್ ಮಾಡ್ತಾನೆ. ಫೋನ್ ರಿಂಗ್ ಆಗ್ತಿರೋ ಶಬ್ದ ಕೇಳ್ತಿದೆ. ಆದ್ರೆ ಆ ರೂಮ್ ಲಾಕ್ ಆಗಿರುತ್ತೆ. ಡೋರ್ ಹೊಡೆದು ಒಳಗಡೆ ಹೋದಾಗ ಫೋನ್ ಅಲ್ಲೇ ಇದೆ. ನೋಡಿದ್ರೆ ಮೆಹಕ್ ಹೆದ್ರಿ ಶೆಲ್ಫ್ ಮೇಲೆ ಮಲ್ಕೊಂಡಿದ್ದಾಳೆ. ಸೊ ಈ ಮನೇಲಿ ಸಮಥಿಂಗ್ ಏನೋ ಇದೆ ಅಂತ ಇವಳು ನಂಬ್ತಾ ಇರೋದ್ರಿಂದ ಶಾನ್ ಮನೆ ಪೂರ್ತಿ ಕ್ಯಾಮೆರಾ ಫಿಕ್ಸ್ ಮಾಡ್ತಾನೆ. ನಿನ್ಗೆ ಏನೇ ಕಂಡ್ರು ಇದ್ರಲ್ಲಿ ರೆಕಾರ್ಡ್ ಆಗುತ್ತೆ ಅಂತ. ಇವಳು ಹೇಳ್ತಿರೋ ಪ್ರಕಾರ ಜಿಯಾ ಸತ್ತು ದೆವ್ವ ಆಗಿ ಮನೇಲಿ ಓಡಾಡ್ತಿದ್ದಾಳಂತೆ. ಅದ್ರಿಂದನೇ ನನ್ಗೆ ಹೀಗೆಲ್ಲ ಆಗ್ತಿದೆ ಅಂತ. ಶಾನ್ ಹೇಳ್ತಾನೆ, ಜಿಯಾ ಸತ್ತಿದ್ದಾಳೆ ಅನ್ನೋದಕ್ಕೆ ನಿನ್ ಹತ್ರ ಏನ್ ಪ್ರೂಫ್ ಇದೆ? ನಿನಗೆ ಪ್ಯಾನಿಕ್ ಅಟ್ಯಾಕ್ ಆಗಿದ್ರಿಂದಾನೆ ನಿನ್ಗೆ ಆ ರೀತಿ ಅನ್ಸಿದೆ ಅಷ್ಟೇ ಅಂತ. ಇಲ್ಲ, ಜಿಯಾ ಬಾತ್ ಟಬ್ ನಲ್ಲಿ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ಲು. ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡಿರ್ಬೋದು ಅಂತ. ಅಷ್ಟರಲ್ಲಿ ನಿಕ್ಕಿ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾಳೆ. ಒಳಗಡೆ ಬಂದು ಕ್ಯಾಮರಾ ಎಲ್ಲ ಯಾಕೆ ಫಿಕ್ಸ್ ಮಾಡಿದ್ದೀರಾ? ಶಾನ್ ಹೇಳ್ತಾನೆ, ಜಸ್ಟ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ನಿಕ್ಕಿ ಹೋದ್ಮೇಲೆ ಶಾನ್ ಆ ದಿನ ರಾತ್ರಿ ಇಲ್ಲೇ ಸ್ಟೇ ಆಗ್ತಾನೆ. ಇಬ್ರು ಸೋಫಾ ಮೇಲೆ ಮಲ್ಕೊಂಡಿದ್ದಾರೆ. ರಾತ್ರಿ ಶಾನ್ ಬಾತ್ರೂಮ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಮೆಹಕ್ಗೆ ಎಚ್ಚರಿಕೆ ಆಗಿ ಸಿಸಿಟಿವಿ ಕ್ಯಾಮರಾದ ಲೈವ್ ಫುಟೇಜ್ ನ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಬೆಡ್ರೂಮ್ ಫುಟೇಜ್ ನ ನೋಟಿಸ್ ಮಾಡಿದಾಗ ಯೂನಿಫಾರ್ಮ್ ಹಾಕೊಂಡಿರೋ ಜಿಯಾ ತೆವಳ್ಕೊಂಡು ಲಿವಿಂಗ್ ರೂಮ್ ಕಡೆ ಬರ್ತಾ ಇದ್ದಾಳೆ. ನೋಡ್ತಾ ನೋಡ್ತಾ ಇದ್ದಂಗೆ ಸೋಫಾ ಹತ್ರನೇ ಬಂದು ಇವಳು ಹೆಗಲ್ ಮೇಲೆ ಕೈ ಹಾಕ್ತಾಳೆ. ಇವಳು ಗಾಬರಿಯಾಗಿ ಕಿರ್ಚ್ಕೋತಾ ಇದ್ದಾಳೆ. ನೋಡಿದ್ರೆ ಅದು ಶಾನ್. ಅವಳಿಗೆ ಸಮಾಧಾನ ಮಾಡಿ ಇವಳು ಹೇಳಿದ್ನ ಕೇಳಿದ್ಮೇಲೆ ಮತ್ತೆ ಫುಟೇಜಸ್ ನ ರಿವೈಂಡ್ ಮಾಡ್ತಾನೆ. ಆದ್ರೆ ಅಲ್ಲಿ ಯಾರು ಇಲ್ಲ. ಮೆಹಕ್ ಒಬ್ಳೆ ಕಿರ್ಚಾಡ್ತಾ ಇದ್ದಾಳೆ. ಅವಳ ಎಕ್ಸ್ಪ್ರೆಷನ್ ನೋಡಿದ್ರೆ ಅನ್ನಿಸ್ತಾ ಇದೆ ಅಲ್ಲಿ ಯಾರೋ ಇದ್ದಾರೆ ಅಂತ. ಆದ್ರೆ ರಿಯಾಲಿಟಿನಲ್ಲಿ ಅಲ್ಲಿ ಯಾರು ಇರಲ್ಲ. ಶಾನ್ಗೆ ಅನ್ನಿಸ್ತಾ ಇದೆ ಇವಳಿಗೆ ಕಾಯಿಲೆ ಜಾಸ್ತಿ ಆಗಿದೆ ಅಂತ. ನೆಕ್ಸ್ಟ್ ಡೇ ಸೈಕಿಯಾಟ್ರಿಸ್ಟ್ ನ ಭೇಟಿಯಾದಾಗ ಅವರು ಮತ್ತೆ ವರ್ಚುವಲ್ ಥೆರಪಿನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಸಲ ಅನ್ಯೂಜುವಲ್ ಆಗಿ ಬೇರೆ ಏನೋ ನಡೆಯುತ್ತೆ. ಡಾಕ್ಟರ್ ಮತ್ತೆ ಶಾಪಿಂಗ್ ಮಾಲ್ ನ ವಿಡಿಯೋ ಪ್ಲೇ ಮಾಡ್ತಾರೆ. ಈ ಸಲ ಇವಳಿಗೆ ಒಂದು ಟ್ಯಾಕ್ಸಿ ಕಾಣ್ತಾ ಇದೆ. ಟ್ಯಾಕ್ಸಿ ಒಳಗಡೆ ಇರೋ ಅನುಷಾ ಇವಳನ್ನ ಕರೀತಾ ಇದ್ದಾಳೆ. ಡಾಕ್ಟರ್ ಹೇಳ್ತಾರೆ ಅಲ್ಲಿಗೆ ಹೋಗ್ಬೇಡ ಅಂತ. ಯಾಕಂದ್ರೆ ಇವ್ರಿಗಲ್ಲಿ ಯಾವುದೇ ಟ್ಯಾಕ್ಸಿ ಆಗ್ಲಿ ಅನುಷಾ ಆಗ್ಲಿ ಕಾಣಿಸ್ತಾ ಇಲ್ಲ. ಮೆಹಕ್ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಾಳೆ. ಇವಳು ಟ್ಯಾಕ್ಸಿನಲ್ಲಿ ಕೂತ ತಕ್ಷಣ ಅಲ್ಲಿದ್ದ ಅನುಷಾ ಮಾಯ ಆಗಿ ಬ್ಯಾಕ್ ಸೀಟ್ ನಲ್ಲಿ ಜಿಯಾ ಇದ್ದಾಳೆ. ಅವಳನ್ನ ನೋಡಿ ಮೆಹಕ್ ವೈಲೆಂಟ್ ಆಗಿ ನಡ್ಕೋತಾ ಇದ್ದಾಳೆ. ಪಕ್ಕದಲ್ಲಿದ್ದ ನೈಫ್ ತೆಗೆದು ಜಿಯಾ ಮೇಲೆ ಅಟ್ಯಾಕ್ ಮಾಡೋ ನೆಪದಲ್ಲಿ ಶಾನ್ ಕೈಗೆ ಕುಯ್ದು ಬಿಡ್ತಾಳೆ. ದಿನ ಕಳೆದಂತೆ ಇವಳ ಆರೋಗ್ಯ ಹಾಳಾಗ್ತಾ ಇದೆ. ಒಬ್ಳೆ ಮಾತಾಡೋದಕ್ ಶುರು ಮಾಡ್ತಾಳೆ. ಒಂದಿನ ಅನುಷಾ ಜೊತೆ ಬಾತ್ರೂಮ್ ನಲ್ಲಿ ಮಾತಾಡ್ತಾ ಇದ್ದಾಳೆ. ಆದ್ರೆ ರಿಯಾಲಿಟಿನಲ್ಲಿ ಅಲ್ಲಿ ಮೆಹಕ್ ಬಿಟ್ರೆ ಬೇರೆ ಯಾರು ಇರಲ್ಲ. ಈ ಮನೇಲಿರೋ ಜಿಯಾ ಆತ್ಮದಿಂದ ಇವಳಿಗೆ ಹೀಗೆಲ್ಲ ಅನ್ನಿಸ್ತಾ ಇದೆಯಾ ಅಥವಾ ಇವಳಿಗಿರೋ ಕಾಯಿಲೆಯಿಂದ ಹೀಗೆಲ್ಲ ಆಗ್ತಿದ್ಯಾ ಅನ್ನೋದೇ ದೊಡ್ಡ ಮಿಸ್ಟ್ರಿ. ಇವಳಿಗೆ ಅನ್ನಿಸ್ತಾ ಇದೆ ಜಿಯಾ ಆತ್ಮ ನನ್ ಹತ್ರ ಏನೋ ಹೇಳೋದಕ್ ಟ್ರೈ ಮಾಡ್ತಿದೆ ಅಂತ. ಮೆಹಕ್ ಬೆಡ್ರೂಮ್ ಇಂದ ಹೊರಗಡೆ ಬಂದಾಗ ಯಾರೋ ತಳ್ಳದಂಗೆ ಫೀಲ್ ಆಗುತ್ತೆ. ಗ್ಲಾಸ್ ತೆಗೆದು ಎಸಿತಾಳೆ. ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಯಾರೋ ಡೋರ್ ನ ತಳ್ಳಿ ಒಳಗಡೆ ಬರ್ತಾರೆ. ಆದ್ರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬಾತ್ರೂಮ್ ನಲ್ಲಿ ಒಂದು ಬ್ಲೇಡ್ ಕಟರ್ ಇದೆ. ಅದ್ರಲ್ಲಿ ರಕ್ತದ ಕಲೆನೂ ಇದೆ. ಇವಳಿಗೆ ಅನ್ಸುತ್ತೆ ಈ ಬ್ಲೇಡ್ ಕಟರ್ ಮನುದೇ ಆಗಿರ್ಬೋದು. ಯಾಕಂದ್ರೆ ಇದೇ ತರದ್ ಬ್ಲೇಡ್ ಕಟರ್ ಅವನ್ ಹತ್ರ ಇರೋದ್ನ ಇವಳು ನೋಡಿರ್ತಾಳೆ. ನೆಕ್ಸ್ಟ್ ನಿಕ್ಕಿಗೆ ಹೇಳಿ ಮನು ಇಲ್ದೇ ಇರೋ ಟೈಮ್ ನಲ್ಲಿ ಅವನ್ ಮನೆಗ್ ನುಗ್ಗಿ ಆ ಬ್ಲೇಡ್ ಕಟರ್ ನ ತರೋದಕ್ಕೆ ಹೇಳ್ತಾಳೆ. ವಿಷನ್ ಅಲ್ಲಿ ಕಂಡಿದ್ದ ಬ್ಲೇಡ್ ಕಟರ್ ನ ಬಿಡಿಸಿ ಇದೇ ತರನೇ ಇತ್ತು ಅಂತ. ನಿಕ್ಕಿಗೂ ಅನ್ನಿಸ್ತಾ ಇದೆ ಮನು ಸ್ವಲ್ಪ ವಿಚಿತ್ರವಾದ ವ್ಯಕ್ತಿ. ಅವನೇ ಜಿಯಾಗೇನೋ ತೊಂದರೆ ಮಾಡಿರ್ಬೋದು ಅಂತ. ಆ ಬ್ಲೇಡ್ ಕಟರ್ ನಲ್ಲಿ ಬ್ಲಡ್ ಸ್ಟೈನ್ ಇದ್ರೆ ಆ ಬ್ಲಡ್ ಜಿಯಾದೆ ಅಂತ ಕನ್ಫರ್ಮ್ ಆದ್ರೆ ಮನುನೇ ಅವಳನ್ನ ಕೊಲೆ ಮಾಡಿದ್ದಾನೆ ಅಂತ ಅರ್ಥ. ಈಗ ನಿಕ್ಕಿ ಮನು ಮನೇಲಿ ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಮನೆ ಒಳಗಡೆ ನುಗ್ಗಿ ಆ ಬ್ಲೇಡ್ ಕಟರ್ ನ ತಗೊಂಡ್ ಬರ್ತಾಳೆ. ಶಾನ್ಗೆ ಈ ವಿಷಯ ಗೊತ್ತಾದಾಗ ಇದೇ ತರದ ಬ್ಲೇಡ್ ಕಟರ್ ನನ್ ಹತ್ರನೂ ಇದೆ. ಹಾಗಾದ್ರೆ ನಾನೇ ಜಿಯಾನ ಕೊಲೆ ಮಾಡಿರೋದು ಅಂತ ನಂಬ್ತೀಯಾ? ಇದನ್ನ ತುಂಬಾ ಜನ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ. ಮನು ಒಬ್ಬ ಕೊಲೆಗಾರ. ಅವನೇ ಜಿಯಾನ ಕೊಲೆ ಮಾಡಿ ಬಾಡಿನ ಅವನ್ ರೂಮ್ ನಲ್ಲೇ ಹೈಡ್ ಮಾಡಿದ್ದಾನೆ. ಅದಕ್ಕೇನೆ ಯಾವಾಗ್ಲೂ ಅವನ್ ರೂಮ್ ನಲ್ಲಿ ರಿನೋವೇಷನ್ ಮಾಡ್ತಿರ್ತಾನೆ ಅಂತ. ಆದ್ರೆ ಶಾನ್ ಕನ್ವಿನ್ಸ್ ಆಗ್ತಿಲ್ಲ. ನಿಕ್ಕಿ ಒಂದು ಐಡಿಯಾ ಕೊಡ್ತಾಳೆ. ಜಿಯಾ ಸತ್ತೋಗಿದ್ರೆ ಇದೇ ಬ್ಲೇಡ್ ಕಟರ್ ನ ಇಟ್ಟು ರಿಚುವಲ್ ಮಾಡಿದ್ರೆ ಖಂಡಿತ ನಮ್ ಜೊತೆ ಮಾತಾಡ್ತಾಳೆ. ಅವಳು ಮಾತಾಡ್ಬೇಕಂದ್ರೆ ಯಾರ ಮೇಲಾದ್ರೂ ಪೊಸೆಸ್ ಆಗ್ಬೇಕು. ನಿನ್ ಕಣ್ಣಿಗೆನೆ ಅವಳು ಕಾಣಿಸ್ತಾ ಇರೋದ್ರಿಂದ ನೀನು ಜಿಯಾ ಯೂಸ್ ಮಾಡ್ತಿದ್ದ ಯೂನಿಫಾರ್ಮ್ ನ ಹಾಕು ಅಂತ. ಮೆಹಕ್ಗೆ ಬಂದಿರೋ ವಿಷನ್ ಪ್ರಕಾರ ಬಾತ್ ಟಬ್ ನಲ್ಲಿ ಜಿಯಾ ಸತ್ತೋಗಿದ್ಲು. ಸೊ ಬಾತ್ರೂಮ್ ನಲ್ಲೇ ರಿಚುವಲ್ ಶುರು ಮಾಡಿದಾಗ ಶಾಕಿಂಗ್ಲಿ ಇವರಿರೋ ಬಾತ್ರೂಮ್ ಡೋರ್ ಓಪನ್ ಆಗುತ್ತೆ.
ನೋಡಿದ್ರೆ ಜಿಯಾ ಬಂದಿದ್ದಾಳೆ. ಇವ್ರಿಗೆಲ್ಲ ಗಾಬರಿ ಆಗುತ್ತೆ. ಆದ್ರೆ ಅವಳು ಭೂತ ಅಲ್ಲ, ಜೀವಂತವಾಗೇ ಇದ್ದಾಳೆ. ನನ್ ಮನೇಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಬೈತಾ ಇದ್ದಾಳೆ. ಇವಳು ಜೀವಂತವಾಗಿರೋ ವಿಷಯ ಗೊತ್ತಾಗಿ ಮೆಹಕ್ಗೆ ಶಾಕ್ ಆಗಿದೆ. ಏನ್ ನಡೆದಿದೆ ಅಂದ್ರೆ ಮನು ಹಾಗೂ ಜಿಯಾ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವಳ ಮನೆ ಬಿಟ್ಟು ಹೋಗಿರ್ತಾಳೆ. ಆಮೇಲೆ ಇವನು ನಾನು ಲಾಫಿಂಗ್ ಥೆರಪಿಗೆಲ್ಲ ಜಾಯಿನ್ ಆಗಿ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ನೀನ್ ಬಾ ಅಂತ ರಿಕ್ವೆಸ್ಟ್ ಮಾಡಿದಾಗ ಅವಳೀಗ ರಿಟರ್ನ್ ಬಂದಿರ್ತಾಳೆ ಅಷ್ಟೇ. ಜಿಯಾ ಜೀವಂತವಾಗೇ ಇದ್ದಾಳೆ. ಹಾಗಾದ್ರೆ ನನ್ಗೆ ಕಾಣ್ತಾ ಇರೋ ವಿಷನ್ಗೆ ಏನರ್ಥ? ಈಗ ನಿಕ್ಕಿ ಹೋದ್ಮೇಲೆ ಶಾನ್ ಅವಳಿಗೆ ಸಮಾಧಾನ ಮಾಡೋ ನೆಪದಲ್ಲಿ ತುಂಬಾ ಕ್ಲೋಸ್ ಆಗ್ತಾನೆ. ಆದ್ರೆ ಇವಳಿಗೆ ಅದು ಇಷ್ಟ ಆಗಲ್ಲ. ನಿನಗೂ ಆ ಟ್ಯಾಕ್ಸಿ ಡ್ರೈವರ್ಗೂ ಏನು ವ್ಯತ್ಯಾಸ ಇಲ್ಲ. ಅವನು ಸಿಚುವೇಶನ್ ನ ಅಡ್ವಾಂಟೇಜ್ ಆಗಿ ತಗೊಂಡು ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ದ. ಈಗ ನೀನ್ ಕೂಡ ಹಾಗೆ ಮಾಡ್ತಿದ್ಯಾ ಅಂತ ನಿಕ್ಕಿ ಕಾಲ್ ಮಾಡ್ತಾಳೆ. ಶಾನ್ ಇವಳನ್ನ ತಡೆದು ಫೋನ್ ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಮೆಹಕ್ ನ ತಳ್ಳಿಬಿಡ್ತಾನೆ. ಈಗ್ಲೇ ಇವಳಿಗೆ ಇನ್ನೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಈ ವಿಷನ್ ಇವಳಿಗೆ ಮೊದ್ಲೇ ಬಂದಿತ್ತು ಅಂತ. ಒಂದ್ ಸೀನ್ ನಲ್ಲಿ ಗ್ಲಾಸ್ ತೆಗ್ದು ಎಸ್ತಿರ್ತಾಳೆ. ಆದ್ರೆ ಈಗ ಕೋಪದಲ್ಲಿ ಶಾನ್ ಮೇಲೆನೆ ಗ್ಲಾಸ್ ಬಿಸಾಡಿರೋದು. ಆದ್ರೆ ಮೊದ್ಲೇ ಈ ವಿಷನ್ ಬಂದಾಗ ಜಿಯಾ ಆತ್ಮನೆ ಹೀಗೆಲ್ಲ ಮಾಡ್ತಿದೆ ಅಂತ ಅನ್ಕೊಂಡಿದ್ಲು. ಆದ್ರೆ ನಿಜವಾಗ್ಲೂ ಅದೆಲ್ಲ ಶಾನ್ ಜೊತೆನೆ ನಡೆಯೋ ಇನ್ಸಿಡೆಂಟ್ ಆಗಿರುತ್ತೆ. ಆಕ್ಚುಲಿ ಇವಳು ಆ ದಿನ ಯೂನಿಫಾರ್ಮ್ ನಲ್ಲಿ ನೋಡಿರೋದು ಜಿಯಾ ಅಲ್ಲ, ಅದು ಇವಳೆ. ಈಗ ನೋಡಿ ಇವಳು ಕೂಡ ಅದೇ ಯೂನಿಫಾರ್ಮ್ ನ ಹಾಕೊಂಡಿದ್ದಾಳೆ. ಆ ದಿನ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ಲು ಅದೆಲ್ಲ ಈಗ ನಡೀತಾ ಇದೆ. ಹಾಗಾದ್ರೆ ಶಾನ್ ಅದೇ ಬ್ಲೇಡ್ ಕಟರ್ ಇಂದ ಇವಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಅನ್ಸುತ್ತೆ. ಮೆಹಕ್ ಓಡೋಗಿ ಡೋರ್ ಲಾಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಗಲ್ಲ. ಬಾತ್ರೂಮ್ ಒಳಗಡೆ ಹೋಗಿ ಕೆಳಗಡೆ ಬಿದ್ದಿದ್ದ ಬ್ಲೇಡ್ ಕಟರ್ ನ ತಗೊಂಡು ಶಾನ್ಗೆ ವಾರ್ನ್ ಮಾಡ್ತಾಳೆ, ಇಲ್ಲಿಂದ ಹೋಗು ಅಂತ. ಈ ಫೈಟ್ ನಲ್ಲಿ ಇವಳು ಬೆರಳು ಕಟ್ ಆಗ್ಬಿಡುತ್ತೆ. ಇನ್ನೇನು ಶಾನ್ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ನಿಕ್ಕಿ ಅಲ್ಲಿಗೆ ಬರ್ತಾಳೆ. ಮೆಹಕ್ ಬಾತ್ ಟಬ್ ನಲ್ಲಿ ಒದ್ದಾಡ್ತಾ ಅಲ್ಲಿಂದ ತೆವಳುಕೊಂಡು ಲಿವಿಂಗ್ ರೂಮ್ ಗೆ ಬರ್ತಾ ಇದ್ದಾಳೆ. ಇದನ್ನೇ ಆ ದಿನ ಕ್ಯಾಮರಾನಲ್ಲಿ ವಿಜನ್ ರೂಪದಲ್ಲಿ ನೋಡಿರ್ತಾಳೆ. ಇವಳ ಸ್ಥಿತಿ ನೋಡಿ ನಿಕ್ಕಿ ಶಾನ್ಗೆ ಬೈತಾ ಇದ್ದಾಳೆ. ಈ ಜಗಳದಲ್ಲಿ ನಿಕ್ಕಿ ತಲೆಗೆ ಪೆಟ್ಟಾಗಿದ್ರಿಂದ ಅವಳು ಕೂಡ ಅನ್ಕಾನ್ಶಿಯಸ್ ಆಗ್ತಾಳೆ. ಈ ಗ್ಯಾಪ್ ನಲ್ಲಿ ಮೆಹಕ್ ಬೆಡ್ರೂಮ್ ಗೆ ಹೋಗಿ ಮಂಚದ ಅಡಿಯಲ್ಲಿ ಹೈಡ್ ಆಗ್ತಾಳೆ. ಅಲ್ಲಿಗೆ ಶಾನ್ ಇವಳನ್ನ ಹುಡ್ಕೊಂಡ್ ಬರ್ತಾನೆ. ಇದೇ ವಿಜನ್ ನ ಆ ದಿನ ಇವಳು ಬೆಕ್ಕನ್ನ ಓಡಿಸೋದಕ್ ಬಂದಾಗ ನೋಡಿರ್ತಾಳೆ. ಮೆಹಕ್ ಶಾನ್ ನ ಅದೇ ರೂಮ್ ನಲ್ಲಿ ಲಾಕ್ ಮಾಡಿ ಹೊರಗಡೆ ಬರ್ತಾಳೆ. ರೂಮ್ ಒಳಗಡೆ ಇರೋ ಶಾನ್ ಹೇಳ್ತಾನೆ, ನೀನು ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ ಹಾಸ್ಪಿಟಲ್ ಗೆ ಹೋಗು, ನಿನ್ ಕಟ್ಟಾಗಿರೋ ಬೆರಳು ಫ್ರಿಜ್ ಅಲ್ಲಿ ಇದೆ ಅಂತ. ಅಂದ್ರೆ ಆ ದಿನ ಮೆಹಕ್ ಫ್ರಿಜ್ ಅಲ್ಲಿ ನೋಡಿದ್ದ ಬೆರಳು ಇವಳ್ದೇ ಆಗಿರುತ್ತೆ. ನಿಧಾನಕ್ಕೆ ಆ ಮನೆಯಿಂದ ಇಳಿದು ಹೊರಗಡೆ ಬರ್ತಾಳೆ. ಇವಳ ಸ್ಥಿತಿ ನೋಡಿ ಅಲ್ಲಿದ್ದವರು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಈ ಸೀನ್ ಕೂಡ ಇವಳಿಗೆ ಮೊದ್ಲೇ ವಿಷನ್ ರೂಪದಲ್ಲಿ ಬಂದಿತ್ತು ಅನ್ಸುತ್ತೆ. ಯಾಕಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಈ ಪೇಂಟಿಂಗ್ ಇದೇ ಸೀನ್ ನ ರಿಫ್ಲೆಕ್ಷನ್. ಆಕ್ಚುಲಿ ಮೆಹಕ್ ತುಂಬಾನೇ ಯೂನಿಕ್ ಹುಡುಗಿ. ಇವಳಿಗೆ ಫ್ಯೂಚರ್ ನಲ್ಲಿ ಏನ್ ನಡೆಯುತ್ತೆ ಅನ್ನೋ ವಿಷನ್ ಕಾಣಿಸ್ತಾ ಇತ್ತು. ಅಂದ್ರೆ ಇವಳು ಸೈಕಿಕ್. ಆ ದಿನ ಫ್ರೆಂಡ್ಸ್ ಜೊತೆಲಿ ಮಾತಾಡ್ತಾ ಇರುವಾಗ ಒಂದು ಟ್ಯಾಕ್ಸಿನ ನೋಡಿರ್ತಾಳೆ. ಆ ಟ್ಯಾಕ್ಸಿಯಿಂದ ಹೊಗೆ ಬರ್ತಾ ಇರುತ್ತೆ, ನೆನ್ಪಿದ್ಯಾ? ಆಕ್ಚುಲಿ ಅದು ಅವಳದೇ ಫ್ಯೂಚರ್ ಆಗಿರುತ್ತೆ. ಆ ದಿನ ಡ್ರೈವರ್ ಇವಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಟ್ರೈ ಮಾಡಿದಾಗ ಮೆಹಕ್ ಅವನ್ ಮೇಲೆ ಪೆಪ್ಪರ್ ಸ್ಪ್ರೇನ ಹೊಡೆದಿರ್ತಾಳೆ. ಸೊ ಈ ಟ್ಯಾಕ್ಸಿಯಿಂದ ಬರ್ತಿರೋ ಹೊಗೆ ಆ ಪೆಪ್ಪರ್ ಸ್ಪ್ರೇದೇ ಆಗಿರುತ್ತೆ. ಇಟ್ ವಾಸ್ ಎ ಮಿರಾಕಲ್. ಇವಳಿಗೆ ಮೊದ್ಲೇ ಈ ವಿಷನ್ ಬಂದಿರುತ್ತೆ. ಆದ್ರೆ ಅವಳು ಆ ವಿಷನ್ ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಇದೆಲ್ಲ ಜಿಯಾ ಆತ್ಮದಿಂದನೇ ಆಗ್ತಿದೆ ಅಂತ ಅನ್ಕೊಂಡಿದ್ಲು. ಹಾಗೇನೆ ಶಾನ್ ನನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾನೆ ಅನ್ಕೊಂಡು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ದೊಡ್ಡದ್ ಮಾಡಿ ಅವನಿಂದ ತಪ್ಸ್ಕೊಂಡು ಓಡ್ತಾ ಇರುವಾಗ ಕಾಲ್ ಜಾರಿ ಬಿದ್ದಿದ್ರಿಂದಾನೆ ಆಲ್ರೆಡಿ ಅವಳ ಕೈಯಲ್ಲಿ ಬ್ಲೇಡ್ ಕಟರ್ ಇತ್ತು ಅಲ್ವಾ. ಸೊ ಕೈ ಬೆರಳು ಕಟ್ ಆಗಿದೆ. ಫೈನಲಿ ಅವಳು ಫ್ಲಾಟ್ ಇಂದ ಹೊರಗಡೆ ಬಂದು ಜನರ ಹತ್ರ ಹೆಲ್ಪ್ ಕೇಳ್ತಾಳೆ ಅಲ್ವಾ. ಆಗ್ಲೇ ಇವಳಿಗಿದ್ದ ಕಾಯಿಲೆ ಮಾಯ ಆಗಿದೆ. ಇವಳಿಗೆ ಗೊತ್ತಿತ್ತು ಈ ಕಾಯಿಲೆ ವಿರುದ್ಧ ನಾನೇ ಹೋರಾಟ ಮಾಡ್ಬೇಕು, ಇಲ್ಲ ಅಂದ್ರೆ ಸರಿ ಹೋಗಲ್ಲ ಅಂತ. ಹಾಗೇನೆ ಈ ಫ್ಲಾಟ್ ನಲ್ಲಿ ಯಾವುದೇ ದೆವ್ವ ಭೂತ ಇರ್ಲಿಲ್ಲ. ಅಂಡ್ ಮನು ಕ್ರೀಪಿ ಅಲ್ಲ. ಯಾವ್ದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಜಿಯಾ ಇವನಿಂದ ದೂರ ಹೋಗಿದ್ಲು. ಅದಕ್ಕೆ ಕಾರಣ ಇವನಿಗಿದ್ದ ಅತಿಯಾದ ಕೋಪ. ಸೊ ಅವಳು ಹೋದ್ಮೇಲೆ ಲಾಫಿಂಗ್ ಥೆರಪಿಗೆ ಸೇರ್ಕೊಂಡು ಕೋಪನ ಕಂಟ್ರೋಲ್ ಮಾಡ್ಕೊಂಡಿರ್ತಾನೆ. ಆಮೇಲೆ ಜಿಯಾ ಹತ್ರ ರಿಕ್ವೆಸ್ಟ್ ಮಾಡಿರ್ತಾನೆ. ಸೊ ಅದರಿಂದಾನೆ ಅವಳು ರಿಟರ್ನ್ ಬಂದಿರ್ತಾಳೆ. ಅವನೊಬ್ಬ ಆರ್ಕಿಟೆಕ್ಟ್. ಅದಕ್ಕೇನೆ ಅವ್ರ ಮನೆನ ಅವನೇ ರಿನೋವೇಷನ್ ಮಾಡ್ತಿದ್ದ. ಒಂದು ಸೀನ್ ನಲ್ಲಿ ಗುಲಾಂಟಿ ಒಬ್ರೆ ಮಾತಾಡ್ತಾ ಇದ್ರು. ಹಾಗೇನೆ ಒಂದ್ ನಾಯಿ ಬೊಗಳ್ತಾ ಇತ್ತು. ಆದ್ರೆ ಅಲ್ಲಿ ಯಾರು ಇರಲ್ಲ. ಆದ್ರೆ ರಿಯಾಲಿಟಿನಲ್ಲಿ ಗುಲಾಂಟಿ ಅವ್ರ ಗಂಡನ್ ಜೊತೆನೆ ಮಾತಾಡ್ತಾ ಇದ್ರು. ಹಾಗೇನೆ ಈ ನಾಯಿ ಮೆಹಕ್ ನ ನೋಡಿನೇ ಬೊಗಳಿರುತ್ತೆ. ಯಾಕಂದ್ರೆ ಅವಳು ಕೈಕಾಲೆಲ್ಲ ಗಾಯ ಮಾಡ್ಕೊಂಡು ಹೊರಗಡೆ ಬಂದು ಬಿದ್ದಿರ್ತಾಳೆ. ಆ ನಾಯಿನೇ ಬೊಗಳಿ ಅಲ್ಲಿದ್ದವ್ರನ್ನ ಅಲರ್ಟ್ ಮಾಡುತ್ತೆ. ಆಗ್ಲೇ ಫ್ಲಾಟ್ ನಲ್ಲಿ ಇದ್ದವರು ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬಂದಿರ್ತಾರೆ. ಅಂದ್ರೆ ಆ ದಿನ ಇದೇ ಫ್ಯೂಚರ್ ನ ವಿಷನ್ ಬಂದಿರುತ್ತೆ. ಆದ್ರೆ ಅದನ್ನ ಇವಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಇವಳಿಗಿದ್ದ ಕಾಯಿಲೆಯಿಂದ ಗುಲಾಂಟಿ ಹಸ್ಬೆಂಡ್ ಇದ್ರೂನು ಅವ್ರು ನಿಜವಾಗ್ಲೂ ಇದ್ದಾರಾ ಇಲ್ವಾ ಅನ್ನೋ ಡೌಟ್ ಇರುತ್ತೆ. ಅದಕ್ಕೆ ನಮ್ಗೆ ಇವಳ ಪಾಯಿಂಟ್ ಆಫ್ ವ್ಯೂ ನ ಪ್ರಕಾರ ಅಲ್ಲಿ ಗುಲಾಂಟಿ ಒಬ್ರೇ ಮಾತಾಡ್ತಿರೋ ತರನೇ ತೋರಿಸಿರ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.